ಟಾರ್ಗೆಟ್ 62 ಏನದು ಟಾರ್ಗೆಟ್ 62 ಅಂತ ಹೇಳ್ತಾ ಇದ್ವಿ. ಡಿಕೆಶಿ ಬಣದ ಮಾಸ್ಟರ್ ಪ್ಲಾನ್ ಟಾರ್ಗೆಟ್ 62 62 ಜನರನ್ನ ಜೊತೆಗಿಟ್ಕೋಬೇಕು ಅನ್ನುವಂಥದ್ದು ಆ ಪ್ಲಾನ್ ಅನ್ನ ಹಿಡಿದಿದ್ದಾರೆ. ಹೇಗೆ ಅನ್ನೋದು, ಹೆಂಗೆ ಅವರು ಅದನ್ನ ಹೌ ಆರ್ ದೇ ಗೋಯಿಂಗ್ ಟು ವರ್ಕ್ ಇಟ್ ಔಟ್ ಅನ್ನೋದು ಪ್ರಶ್ನೆ, ಹೆಂಗ್ ಸಾಧಿಸ್ತಾರೆ ಅನ್ನೋದು ಪ್ರಶ್ನೆ. ಶಾಸಕರ ಬೆಂಬಲವನ್ನ ಗಳಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಸಮಯ ಬಂದಾಗ ನೋಡಿ, ರಾಜಕಾರಣದಲ್ಲಿ ಯಾರು ಹೇಗೂ ಕೂಡ ನಿರ್ಧಾರಗಳನ್ನ ತಗೊಳ್ಳಬಹುದು. ಡಿಕೆ ಶಿವಕುಮಾರ್ ಪ್ರಯತ್ನಕ್ಕೆ ಡಿಕೆ ಸುರೇಶ್ ಹೇಗೂ ಸಾಥ್ ಕೊಟ್ಟಿದ್ದಾರೆ. ಶಾಸಕರ ವಿಶ್ವಾಸವನ್ನ ಗಳಿಸೋ ಪ್ರಯತ್ನದಲ್ಲಿ ಅಣ್ತಮ್ಮ ಸಕ್ಸಸ್ ಆಗ್ತಾರಾ? ಆದ್ರೂ ಟು ವಾಟ್ ಎಕ್ಸ್ಟೆಂಟ್? ಡಿಕೆಶಿ ಸಹೋದರರಿಂದ ಶಾಸಕರಿಗೆ ಫೋನ್ ಕಾಲ್ಗಳು ಹೋಗ್ತಾ ಇದೆಯಂತೆ. ನೀವ್ ಯಾಕೆ ನಮಗೆ ಸಪೋರ್ಟ್ ಮಾಡಬಾರ್ದು, ಹೀಗೂ ಆಗ್ಬೋದು, ಗೊತ್ತಿಲ್ಲ. ನೀವು ಸಿದ್ದರಾಮಯ್ಯನವ್ರನ್ನ ವಿರೋಧ ಮಾಡಿ ಅಂತ ನಾವು ಹೇಳಲ್ಲ. ನೋಡಿ, ಅವ್ರು 2.5 ವರ್ಷ ಆಡಳಿತ ಮಾಡಿದ್ದಾರೆ, ನಮಗೂ 2.5 ವರ್ಷ ಕೊಡಿ, ನಾವೆಲ್ಲ ಕಾಂಗ್ರೆಸ್ನವ್ರು ಒಟ್ಟಾಗಿ ಆಡಳಿತ ನಡೆಸೋಣ. ಹೀಗಿರ್ಬೋದು, ಗೊತ್ತಿಲ್ಲ. ಯಾವುದೇ ಮಾರ್ಗಗಳನ್ನು ಉಪಯೋಗಿಸಿ ಕನ್ವಿನ್ಸ್ ಮಾಡಬಹುದು. ನಮ್ಮ ಬೆಂಬಲಕ್ಕೆ ನಿಲ್ಲಿ ಅಂತ ಶಾಸಕರಿಗೆ ಮನವೊಲಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಕ್ಕಲಿಗ, ಲಿಂಗಾಯತ, ದಲಿತ ಶಾಸಕರಿಗೆ ಫೋನ್ ಕಾಲ್ಗಳು ಹೋಗ್ತಾ ಇದ್ದಾವಂತೆ. ಪ್ರತಿ ಜಿಲ್ಲೆಯ 2 ಶಾಸಕರನ್ನ ತನ್ನತ್ತ ಸೆಳೆಯುವಂತಹ ಒಂದು ತಂತ್ರವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಡಿಕೆಶಿ ಬಣದಿಂದ. ಹಾವೇರಿ ಜಿಲ್ಲೆಯ 3 ಶಾಸಕರ ಜೊತೆ ಮಾತುಕತೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಟಾರ್ಗೆಟ್ 62 ಕನಿಷ್ಠ 50 ಶಾಸಕರ ಬೆಂಬಲ ಗಳಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಆಬ್ವಿಯಸ್ಲಿ ಹೈಕಮಾಂಡ್ ಕೇಳೋದು ನಂಬರ್ಸ್ನ. ನಿಮ್ಮ ಹತ್ರ ನಂಬರ್ಸ್ ಇದೆಯಾ? ನಂಬರ್ಸ್ ಇಲ್ಲದೆ ನಾವು ಏನು ಮಾಡಕ್ಕಾಗಲ್ಲ, ನಮ್ಮ ಕೈಯಲ್ಲೂ ಏನೂ ಇಲ್ಲ ಅಂತಾರೆ. ಹಾಗಾಗಿ ನಂಬರ್ಸ್ ತೋರಿಸಲೇಬೇಕಾಗತ್ತೆ. ಕನಿಷ್ಠ 50 ಶಾಸಕರು ತನ್ನ ಪರ ಇದ್ದಾರೆ ಅಂತ ತೋರಿಸಿದರೆ ಡಿಕೆ ಶಿವಕುಮಾರ್ ಅವರಿಗೆ ಮನ್ನಣೆ ಬರಬಹುದು. ಸಿಎಂ ಹುದ್ದೆ ವಿಚಾರವಾಗಿ ಪಕ್ಷ ನಿಷ್ಠೆ ಜೊತೆಗೆ ಶಾಸಕರ ಬಲವೂ ಹೆಚ್ಚಿದೆ ಅಂತ ಅಣ್ತಮಾಸ್ ಹೇಳ್ತಾ ಇದ್ದಾರೆ. ತಂಡೋಪತಂಡವಾಗಿ ಹೈಕಮಾಂಡ್ ಕದ ತಟ್ಟಲಿದ್ದಾರೆ ಶಾಸಕರು ಅಂತ ಹೇಳಲಾಗ್ತಾ ಇದೆ. ಫಸ್ಟ್ ಒಂದು ಟೀಮ್ ಹೋಗಿ ಬಂದಿದೆಯಲ್ಲ, ಸೆಕೆಂಡ್ ಟೀಮ್ ಹೋಗೋದು ಸದ್ಯದ ಮಟ್ಟಿಗೆ ಸ್ಟಾಪ್ ಆಯಿತು, ಬಟ್ ಅದು ಕಂಟಿನ್ಯೂ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಪಟ್ಟವನ್ನ ಸಿದ್ದರಾಮಯ್ಯ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಾರೆ. ದೆಹಲಿಯಲ್ಲಿ ಡಿಕೆಶಿ ಟೀಮ್ ತಂತ್ರ ರೂಪಿಸ್ತಾ ಇದೆ. ಬೆಂಗಳೂರಿನಲ್ಲೇ ಸಿದ್ದರಾಮಯ್ಯ ಬಣ ರಣತಂತ್ರವನ್ನ ಹೆಣಿತಾ ಇದೆ. ಪಾರ್ಟಿಯಲ್ಲಿ ನಡೀತಾ ಇರೋ ರಾಜಕೀಯ ಬೆಳವಣಿಗೆಗಳೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಡಿಕೆ ಶಿವಕುಮಾರ್ಗೆ ಸಿಗಲ್ವಾ ಮುಖ್ಯ ಅಧಿಕಾರ? ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ತಂತ್ರ. ರಾಜ್ಯದ ಸಿಎಂ ಗದ್ದುಗೆ ಹಿಡಿಯಲು ಡಿಕೆ ಶಿವಕುಮಾರ್ ಆಕ್ಟಿವ್ ಆಗಿದ್ರೆ, ತಮ್ಮ ಗದ್ದುಗೆ ಉಳಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಅಲ್ಟ್ರಾ ಆಕ್ಟಿವ್ ಆಗಿದ್ದಾರೆ. ಅತ್ತ ದೆಹಲಿಯಲ್ಲಿ ಡಿಕೆಸಿ ಟೀಮ್ ಪರೇಡ್ ನಡೆಸ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯ ಬಳಗದ ಟೀಮ್ ಡಿನ್ನರ್ ಮೀಟಿಂಗ್ ಜೋರಾಗಿದೆ. ಬೆಂಗಳೂರಿನಲ್ಲಿ ಆಪ್ತ ಶಾಸಕರನ್ನ ಸೇರಿಸ್ತಾ ಇರುವಂತಹ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ. ಮುಂದಿನ ರಾಜಕೀಯ ನಡೆ ಮತ್ತು ಕಾರ್ಯತಂತ್ರಗಳ ಕುರಿತು ಚರ್ಚೆಯನ್ನ ನಡೆಸಿದ್ದಾರಂತೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಎಲ್ಲೂ ಕೂಡ ನೆಟ್ಟಿಗಿಲ್ಲ ಅನ್ನೋದು ಖಾತ್ರಿಯಾಗಿದೆ. ಬಹಿರಂಗವಾಗಿ ಸಿದ್ದರಾಮಯ್ಯ ನಾನೇ ಸಿಎಂ ಅಂತಿದ್ರೆ ಡಿಕೆಶಿ ಅವರಿಗೆ ಒಳ್ಳೆಯದಾಗ್ಲಿ ಅನ್ನೋ ರಾಗ ಹಾಡ್ತಿದ್ದಾರೆ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೋ ಅದು ಮಾಡಬೇಕು. 2 ಬಜೆಟ್ ಮಾಡ್ತೀರಾ ಸರ್? ಹೌದು. 2 ಬಜೆಟ್ ಯಾವುದು? ನೀನ್ ಯಾಕೆ ಅದನ್ನ ಕೇಳ್ತಾ ಇದ್ದೀರಾ? ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ. ಬಜೆಟ್ನು ನಾನೇ ಮಂಡಿಸ್ತೀನಿ. ಸರ್, ಇವತ್ತು ಸಿಎಂ ಅವರು ನಾನು 5 ವರ್ಷನೂ ನಾನೇ ಸಿಎಂ ಆಗಿರ್ತೇನೆ ಅಂತ ಮೈಸೂರಲ್ಲಿ ಹೇಳಿದ್ದಾರೆ. ಸರ್ಕಾರಕ್ಕೂ ಏನೋ ಆಗಲ್ಲ ಅಂತ. ಬಹಳ ಸಂತೋಷ. ಯಾರು ಇಲ್ಲ ಅಂತ ಹೇಳಿದವರು, ನಾವ್ ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾರೆ. ಈ ಧಾಟಿ ಮಾತಿನ ಮಧ್ಯೆ ಡಿಕೆಶಿ ಆಪ್ತ ಶಾಸಕರು ದೆಹಲಿಗೆ ಭೇಟಿ ನೀಡಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಸಿದ್ದರಾಮಯ್ಯ ಬಣ ಸರಣಿ ಮೀಟಿಂಗ್ ನಡೆಸ್ತಾ ಇದೆ. ಪಕ್ಷದೊಳಗೆ ತಮ್ಮ ಸ್ಥಾನಮಾನ ಬಲಪಡಿಸಿಕೊಳ್ಳುವ ಲೆಕ್ಕಾಚಾರ ಕೂಡ ಹಾಕ್ತಿದೆ. ಸಚಿವ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ ಸೇರಿದಂತೆ ಆಪ್ತ ವಲಯದ ಸಚಿವರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡರೂ ಶಾಸಕರನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ತಂತ್ರ ರೂಪಿಸುತ್ತಿದ್ದಾರೆ. ರಾಜ್ಯದ ರಾಜಕೀಯ ಬೆಳವಣಿಗೆ, ಬಣ ರಾಜಕೀಯ ಮತ್ತು ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳ ಕುರಿತು ಚರ್ಚೆ ಜೋರಾಗಿದೆ. ಅಧಿಕಾರ ಹಂಚಿಕೆಯ ಬಿಸಿ ತುಪ್ಪವನ್ನ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತದೆ ಎಂಬುದು ಸದ್ಯದ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಲಿಂಗಾಯತ, ದಲಿತ ಶಾಸಕರಿಗೆ ಫೋನ್ ಕಾಲ್ಗಳು ಹೋಗ್ತಾ ಇದ್ದಾವಂತೆ. ಪ್ರತಿ ಜಿಲ್ಲೆಯ 2 ಶಾಸಕರನ್ನ ತನ್ನತ್ತ ಸೆಳೆಯುವಂತಹ ಒಂದು ತಂತ್ರವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಡಿಕೆಶಿ ಬಣದಿಂದ. ಹಾವೇರಿ ಜಿಲ್ಲೆಯ 3 ಶಾಸಕರ ಜೊತೆ ಮಾತುಕತೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ.
ಟಾರ್ಗೆಟ್ 62 ಕನಿಷ್ಠ 50 ಶಾಸಕರ ಬೆಂಬಲ ಗಳಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಆಬ್ವಿಯಸ್ಲಿ ಹೈಕಮಾಂಡ್ ಕೇಳೋದು ನಂಬರ್ಸ್ನ. ನಿಮ್ಮ ಹತ್ರ ನಂಬರ್ಸ್ ಇದೆಯಾ? ನಂಬರ್ಸ್ ಇಲ್ಲದೆ ನಾವು ಏನು ಮಾಡಕ್ಕಾಗಲ್ಲ, ನಮ್ಮ ಕೈಯಲ್ಲೂ ಏನೂ ಇಲ್ಲ ಅಂತಾರೆ. ಹಾಗಾಗಿ ನಂಬರ್ಸ್ ತೋರಿಸಲೇಬೇಕಾಗತ್ತೆ. ಕನಿಷ್ಠ 50 ಶಾಸಕರು ತನ್ನ ಪರ ಇದ್ದಾರೆ ಅಂತ ತೋರಿಸಿದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಮನ್ನಣೆ ಬರಬಹುದು. ಸಿಎಂ ಹುದ್ದೆ ವಿಚಾರವಾಗಿ ಪಕ್ಷ ನಿಷ್ಠೆ ಜೊತೆಗೆ ಶಾಸಕರ ಬಲವೂ ಹೆಚ್ಚಿದೆ ಅಂತ ಅಣ್ತಮಾಸ್ ಹೇಳ್ತಾ ಇದ್ದಾರೆ. ತಂಡೋಪತಂಡವಾಗಿ ಹೈಕಮಾಂಡ್ ಕದ ತಟ್ಟಲಿದ್ದಾರೆ ಶಾಸಕರು ಅಂತ ಹೇಳಲಾಗ್ತಾ ಇದೆ. ಫಸ್ಟ್ ಒಂದು ಟೀಮ್ ಹೋಗಿ ಬಂದಿದೆಯಲ್ಲ, ಸೆಕೆಂಡ್ ಟೀಮ್ ಹೋಗೋದು ಸದ್ಯದ ಮಟ್ಟಿಗೆ ಸ್ಟಾಪ್ ಆಯ್ತು, ಬಟ್ ಅದು ಕಂಟಿನ್ಯೂ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಪಟ್ಟವನ್ನ ಸಿದ್ದರಾಮಯ್ಯ ಗಟ್ಟಿಯಾಗಿ ಹಿಡ್ಕೊಂಡು ಕೂತಿದ್ದಾರೆ. ದೆಹಲಿಯಲ್ಲಿ ಡಿಕೆಶಿ ಟೀಮ್ ತಂತ್ರ ರೂಪಿಸ್ತಾ ಇದೆ. ಬೆಂಗಳೂರಿನಲ್ಲೇ ಸಿದ್ದರಾಮಯ್ಯ ಬಣ ರಣತಂತ್ರವನ್ನ ಹೆಣಿತಾ ಇದೆ. ಪಾರ್ಟಿಯಲ್ಲಿ ನಡೀತಾ ಇರೋ ರಾಜಕೀಯ ಬೆಳವಣಿಗೆಗಳೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಡಿ.ಕೆ. ಶಿವಕುಮಾರ್ಗೆ ಸಿಗಲ್ವಾ ಮುಖ್ಯ ಅಧಿಕಾರ? ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಸಿದ್ದರಾಮಯ್ಯ ತಂತ್ರ. ರಾಜ್ಯದ ಸಿಎಂ ಗದ್ದುಗೆ ಹಿಡಿಯಲು ಡಿ.ಕೆ. ಶಿವಕುಮಾರ್ ಆಕ್ಟಿವ್ ಆಗಿದ್ರೆ, ತಮ್ಮ ಗದ್ದುಗೆ ಉಳಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಅಲ್ಟ್ರಾ ಆಕ್ಟಿವ್ ಆಗಿದ್ದಾರೆ. ಅತ್ತ ದೆಹಲಿಯಲ್ಲಿ ಡಿಕೆಸಿ ಟೀಮ್ ಪರೇಡ್ ನಡೆಸ್ತಾ ಇದ್ರೆ, ಇತ್ತ ಸಿದ್ದರಾಮಯ್ಯ ಬಳಗದ ಟೀಮ್ ಡಿನ್ನರ್ ಮೀಟಿಂಗ್ ಜೋರಾಗಿದೆ. ಬೆಂಗಳೂರಿನಲ್ಲಿ ಆಪ್ತ ಶಾಸಕರನ್ನ ಸೇರಿಸ್ತಾ ಇರುವಂತಹ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾರೆ. ಮುಂದಿನ ರಾಜಕೀಯ ನಡೆ ಮತ್ತು ಕಾರ್ಯತಂತ್ರಗಳ ಕುರಿತು ಚರ್ಚೆಯನ್ನ ನಡೆಸಿದ್ದಾರಂತೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ನೆಟ್ಟಿಗಿಲ್ಲ ಅನ್ನೋದು ಖಾತ್ರಿಯಾಗಿದೆ. ಬಹಿರಂಗವಾಗಿ ಸಿದ್ದರಾಮಯ್ಯ ನಾನೇ ಸಿಎಂ ಅಂತಿದ್ರೆ ಡಿಕೆಶಿ ಅವರಿಗೆ ಒಳ್ಳೆಯದಾಗ್ಲಿ ಅನ್ನೋ ರಾಗ ಹಾಡ್ತಿದ್ದಾರೆ. ಅದು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಮಾಡಬಹುದು. ಇನ್ನೆರಡು ಬಜೆಟ್ ಮಾಡ್ತೀರಾ ಸರ್? ಹೌದು, ಇನ್ನೆರಡು ಬಜೆಟ್ ಇದೆ. ಯಾವುದು? ನೀನ್ ಯಾಕೆ ಅದನ್ನ ಕೇಳ್ತಾ ಇದ್ದೀಯ? ಮುಂದೆ ಹೇಳಿದ್ರಿ ಸರ್ ಬಜೆಟ್ ಮಾಡ್ತೀನಿ. ಹೌದು, ನಾನೇ ಮುಂದುವರಿತೀನಿ, ಬಜೆಟ್ನು ನಾನೇ ಮಂಡಿಸ್ತೀನಿ. ಸರ್, ಇವತ್ತು ಸಿಎಂ ಅವರು ನಾನು 5 ವರ್ಷನೂ ನಾನೇ ಸಿಎಂ ಆಗಿರ್ತೇನೆ ಅಂತ ಮೈಸೂರಲ್ಲಿ ಹೇಳಿದ್ದಾರೆ. ಸರ್ಕಾರಕ್ಕೂ ಏನೋ ಆಗಲ್ಲ ಅಂತ. ಬಹಳ ಸಂತೋಷ. ಯಾರು ಇಲ್ಲ ಅಂತ ಹೇಳಿದವರು, ನಾವ್ ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೇವೆ. ಈ ಧಾಟಿ ಮಾತಿನ ಮಧ್ಯೆ ಡಿಕೆಶಿ ಆಪ್ತ ಶಾಸಕರು ದೆಹಲಿಗೆ ಭೇಟಿ ನೀಡಿದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಸಿದ್ದರಾಮಯ್ಯ ಬಡ ಸರಣಿ ಮೀಟಿಂಗ್ ನಡೆಸ್ತಾ ಇದೆ. ಪಕ್ಷದೊಳಗೆ ತಮ್ಮ ಸ್ಥಾನಮಾನ ಬಲಪಡಿಸಿಕೊಳ್ಳುವ ಲೆಕ್ಕಾಚಾರ ಕೂಡ ಹಾಕ್ತಿದೆ. ಸಚಿವ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ ಸೇರಿದಂತೆ ಆಪ್ತ ವಲಯದ ಸಚಿವರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದಾರೆ. ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡರೂ ಶಾಸಕರನ್ನು ಕೂಡ ಹಿಡಿದಿಟ್ಟುಕೊಳ್ಳುವ ತಂತ್ರ ರೂಪಿಸುತ್ತಿದ್ದಾರೆ. ರಾಜ್ಯದ ರಾಜಕೀಯ ಬೆಳವಣಿಗೆ, ಬಣ ರಾಜಕೀಯ ಮತ್ತು ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳ ಕುರಿತು ಚರ್ಚೆ ಜೋರಾಗಿದೆ. ಅಧಿಕಾರ ಹಂಚಿಕೆಯ ಬಿಸಿ ತುಪ್ಪವನ್ನ ಹೈಕಮಾಂಡ್ ಹೇಗೆ ನಿಭಾಯಿಸುತ್ತದೆ ಎಂಬುದು ಸದ್ಯದ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.